ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಸೋಯಾಬೀನಿಂದ ಕಬಾಬ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಕಾಯಿಸಿಟ್ಕೊಂಡಿರೋವಂಥ ನೀರನ್ನ, ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ನೀರೆಲ್ಲ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಒಂದು 10 ನಿಮಿಷ ಈ ರೀತಿ ಒಂದು ಪ್ಲೇಟ್ನಿಂದ ಮುಚ್ಚಿಡಬೇಕು. ಈಗ ಇದೆಲ್ಲ ದಪ್ಪ ಆಗಿ ಸಾಫ್ಟ್ ಆಗಿದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ತಣ್ಣೀರಿಂದ 1-2-3 ಸತಿ ನೀಟಾಗಿ ತೊಳ್ಕೊಳ್ಳೋಣ. ಈಗ ಇದನ್ನೆಲ್ಲ ನೀರಿಗೆ ಸೇರಿಸಿ ತೊಳೆದಾದ್ಮೇಲೆ ಅದರಲ್ಲಿರೋ ನೀರಿನ ಅಂಶನೆಲ್ಲ ನೀಟಾಗಿ ಹಿಂಡ್ಕೊಳ್ಳೋಣ. ಈ ರೀತಿ ನಾವು ಈ ರೀತಿ ನೀರು ಹಿಂಡಿಲ್ಲ ಅಂದರೆ ಅದಕ್ಕೆ ಮಸಾಲೆ ಏನೂ ಹಿಡಿಯಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಅದರಿಂದ ನೀರೆಲ್ಲ ನೀಟಾಗಿ ಹಿಂಡ್ಕೋಬೇಕು. ಈಗ ಇದೆಲ್ಲ ಆಗಿದೆ. ಈಗ ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಮೈದಾ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ಸೇರಿಸ್ಕೊತಾ ಇದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ ಈ ಕಬಾಬು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಈಗ ಚಿಲ್ಲಿ ಪೌಡರ್ 1.5 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಖಾರ ಅವ್ರಿಗೆ ಇಷ್ಟ ಆದ ಹಾಗೆ ಸೇರಿಸ್ಕೋಬೋದು, ಅವ್ರ ರುಚಿಗೆ ತಕ್ಕನ ಹಾಗೆ. ಗರಂ ಮಸಾಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು 1 ನಿಂಬೆಹಣ್ಣು ತಗೊಂಡು ಅದರ ರಸನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಬದಲಾಗಿ ಮೊಸರು ತಗೋಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ನೀರು, 3 ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಈ ಮಸಾಲೆನೆಲ್ಲ ನೀಟಾಗಿ ಕಲಿಸ್ಕೊಬೇಕು. ಇದು ತುಂಬ ಗಟ್ಟಿಯಾಗಬಾರ್ದು, ತೆಳುವಾಗಬಾರ್ದು, ಈ ರೀತಿ ಇರಬೇಕು. ಈಗ ಇದೆಲ್ಲ ಕಲಿಸ್ಕೊಂಡಾಗಿದೆ. ಈಗ ನಾವು ಈ ಸೋಯಾಬೀನ್ಗೆ ನಾವು ರೆಡಿ ಮಾಡ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಕೈಯಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇದಕ್ಕೆ ಯಾವುದೇ ರೀತಿ ನೀರು ಸೇರ್ಸೋಕ್ಕೆ ಹೋಗಬಾರ್ದು. ಸೋಯಾಬೀನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀಟಾಗಿ ಎಲ್ಲ ಕಲಸಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಎಲ್ಲ ಕಲಸಿ ಆಗಿದೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ನೆನೆಯಕ್ಕೆ ಬಿಡೋಣ. ಇದು ಚೆನ್ನಾಗಿ ನೆಂದಿದೆ, ಮಸಾಲೆ ಎಲ್ಲ ನೀಟಾಗಿ ಹಿಡ್ದಿದೆ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನಾನೊಂದು ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಈ ರೀತಿ ಒಂದೊಂದಾಗಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನ್ ವೆಜ್ ತಿಂದೇ ಇರೋರು ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನಾನು ಯಾವುದೇ ರೀತಿ ಮೊಟ್ಟೆನೂ ಹಾಕಿಲ್ಲ. ಇದನ್ನೆಲ್ಲ ಎಣ್ಣೆಗೆ ಸೇರಿಸ್ಕೊಂಡಾಗಿದೆ. ಒಂದು 10 ನಿಮಿಷ ಹಾಗೆ ಬಿಟ್ಟು ಆಮೇಲೆ ನೀಟಾಗಿ ತಿರುವಿ 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಆಗ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ, ಕ್ರಿಸ್ಪಿಯಾಗೂ ಇದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈಗ ರುಚಿಕರವಾದ ಸೋಯಾಬೀನ್ ಕಬಾಬ್ ಸವಿಯಲು ಸಿದ್ಧವಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.